All, welcome back to my ಚಾನಲ್ ಸುಷ್ಮಿತಾ ಆರಾಧ್ಯ ವ್ಲಾಗ್ಸ್. ಇವತ್ತಿನ ವ್ಲಾಗ್ ನಾರ್ಮಲ್ ಡೈಲಿ ವ್ಲಾಗ್ ಆಗಿರುತ್ತೆ. ಅಂಡ್ ಇವತ್ತು ಮನೆಯೆಲ್ಲ ಫುಲ್ ಕ್ಲೀನಿಂಗ್ ಇರುತ್ತೆ, ಕ್ಲೀನಿಂಗ್ ವ್ಲಾಗ್ ಆಗಿರುತ್ತೆ. ಏನಕ್ಕೆ ಕ್ಲೀನ್ ಮಾಡ್ತಾ ಇದೀವಿ ಅಂದ್ರೆ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಇದೆ. ಹಬ್ಬಕ್ಕೆಲ್ಲ ಇವಾಗಿಂದಾನೇ ಕ್ಲೀನಿಂಗ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ನಮ್ಮಮ್ಮ ಫುಲ್ ಮೇಲೆಯಿಂದ ಫುಲ್ ಕೆಳಗಡೆ ತನಕ ಎಲ್ಲ ಕ್ಲೀನ್ ಮಾಡ್ತಾರೆ. ಅಂಡ್ ಈಗ ರೈಸ್ ಆಗಿದೆ. ನನ್ನ ತಂಗಿ ಬರ್ತಾಳೆ ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಕಾಲೇಜಿಂದ. ಅವಳು ಬಂದಿದ ತಕ್ಷಣ ಊಟ ಬೇಕು ಅಂತಾಳೆ. ಊಟ ಇಲ್ಲ ಅಂದ್ರೆ ಕೋವ ಮಾಡ್ಕೊಂತಾಳೆ. ಅದಕ್ಕೆ ರೈಸ್ ಇಟ್ಟಿದ್ದೀನಿ. ಅಮ್ಮ ಬೆಳಗ್ಗೆನೆ ಪುಳಿಯೋಗರೆ ಗೊಜ್ಜೆಲ್ಲ ಮಾಡಿದ್ರು, ಅದೆಲ್ಲ ಇದೆ. ಅದೇ ತಿಂತಾಳೆ. ನೈಟಿಗೆ ಬೇರೆ ಏನಾದ್ರು ಮಾಡ್ಕೋಬೇಕು. ಅಂಡ್ ನನ್ನ ಹಸ್ಬೆಂಡ್ ಕೂಡ ಇವಾಗ ಡ್ಯೂಟಿಗೆ ಹೋಗಿದ್ದಾರೆ, ಸೆಕೆಂಡ್ ಶಿಫ್ಟ್ ಅವ್ರದ್ದು. ಹೋಗಿದ್ದಾರೆ ಡ್ಯೂಟಿಗೆ. ನೈಟ್ 11 o'clock ಆಗುತ್ತೆ ಅವರು ಬರೋದಕ್ಕೆ. ಅಂಡ್ ನಾನು ಬೆಳಗ್ಗೆ ಎದ್ದು ನನ್ನ ರೂಮ್ ಎಲ್ಲ ಫುಲ್ ಕ್ಲೀನ್ ಮಾಡಿ ಫ್ರೆಶ್ ಅಪ್ ಆಗಿ ಒಂದು ಬ್ಲಾಗ್ ಮಾಡೋದಿತ್ತು, ಒಂದು ವಿಡಿಯೋ ಮಾಡೋದಿತ್ತು. ಅದೆಲ್ಲ ಕಂಪ್ಲೀಟ್ ಮಾಡಿ ಈಗ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂಡ್ ಬನ್ನಿ ಹೋಗೋಣ. ಗೋಬೇಡ, ಅವ್ರಿಗಿನ್ನು ಊಟ ಹಾಕಿಲ್ಲ ಇಬ್ರಿಗೂನು. ಊಟ ಹಾಕ್ಬೇಕು. ಊಟ ಹಾಕಿ ಊಟ ಹಾಕೋಣ. ಊಟ ಹಾಕ್ಬಿಟ್ಟು ಹಂಗೆ ಒಂದ್ ಸ್ವಲ್ಪ ಕೆಲಸ ಇದೆ, ಕೆಲಸ ಮುಗಿಸ್ಕೊಂಡು. ಅಂಡ್ ನಮ್ದು ಮದುವೆ ಫೋಟೋ ಕೊಟ್ಟಿದ್ದಾರೆ. ನಮ್ ಡ್ಯಾಡಿ, ನಮ್ಮ ಮಮ್ಮಿ, ನನ್ನ ತಂಗಿ ಅಂಡ್ ನಾನು, ನನ್ನ ಹಸ್ಬೆಂಡ್. ಅಂಡ್ ಆಲ್ಬಮ್ ಕೂಡ ಬಂದಿದೆ. ಎರಡು ಆಲ್ಬಮ್ ಇದೆ. ಒಂದು ಮುಹೂರ್ತದ್ದು, ಒಂದು ರಿಸೆಪ್ಷನ್ ಆಲ್ಬಮ್ ಇದೆ. ತಂಗಿನೇ ಕಾಲ್ ಮಾಡಿದ್ಲು. ಅವಳನ್ನ GKVK ಹೋಗಿ ಪಿಕ್ ಮಾಡಬೇಕು. ಅವಳು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾಳೆ, ಡೈಲಿ ಟ್ರಾವೆಲ್ ಮಾಡ್ತಾಳೆ ಅವಳು ಇಲ್ಲಿಂದ ಕಾಲೇಜ್ಗೆ. ಅಂಡ್ ಅವಳನ್ನ ಪಿಕ್ ಮಾಡಬೇಕು ಅಂತ ಕಾಲ್ ಮಾಡಿದ್ಲು. ಬಟ್ ಗಾಡಿ ಇಲ್ಲ ಅವಳನ್ನ ಹೋಗಿ ಪಿಕ್ ಮಾಡ್ಕೊ ಬರಕ್ಕೆ. ಇವಾಗ ಅವಳೇ ಆಟೋದಲ್ಲಿ ಬರ್ತಾಳೆ ಮನೆಗೆ. ಅವಳು ಬಂದ ತಕ್ಷಣ ಅವಳು ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ಮೇಲೆ ಮಮ್ಮಿ ಬರೋದಕ್ಕೆ 5:30 ಆಗುತ್ತೆ. ಅಲ್ಲಿ ತನಕ ನಾವು ಕೂಡ ಸ್ವಲ್ಪ ಆರಾಮಾಗಿರ್ಬೋದು. ಅಮ್ಮ ಬಂದ್ಮೇಲೆ ಕೆಲಸ ಏನಿದೆ ನೋಡೋಣ. ಅಂಡ್ ನಮ್ಮಮ್ಮ ಬಂದ್ಮೇಲೆ ಎಷ್ಟೆಲ್ಲ ಕಿರ್ಚಾಡ್ತಾರೆ ನಮ್ಮ ಮೇಲೆ, ನಿಮ್ಗೆ ಗೊತ್ತಾಗತ್ತೆ. ಕೆಲಸ ಸ್ಟಾರ್ಟ್ ಮಾಡಿಲ್ಲ ಇನ್ನು. ನಮ್ಮಮ್ಮ ಬಂದ್ಮೇಲೆ ಮಾಡೋಣ ಅಂತ ಸುಮ್ಮನೆ ಇದ್ದೀನಿ. ನಮ್ಮಮ್ಮ ಬಂದ್ಮೇಲೆ ಗೊತ್ತಾಗುತ್ತೆ ನಿಮ್ಗೆ ನಮ್ಮಮ್ಮ ಹೆಂಗೆಲ್ಲ ಕಿರ್ಚಾಡ್ತಾರೆ ನಮ್ಮ ಮೇಲೆ ಅಂತ. ಇವಾಗ ನನ್ನ ತಂಗಿನೂ ಬಂದು ಅವಳಿಗೆ ರೈಸ್ ಬೇಡ ಅಂತ ನೂಡಲ್ಸ್ ಮಾಡ್ಕೊಂತಿದ್ದಾಳೆ. ನೂಡಲ್ಸ್ ಮಾಡ್ಕೊಂಡು ತಿಂದು ಅವಳೋಗಿ ಮಲ್ಕೊಂತಾಳೆ ಇವಾಗ. ಅಷ್ಟೇ ಅವಳು ಮಾಡೋದು. ಇವಾಗ ಹೋಗಿ ಸ್ವಲ್ಪ ಹೊತ್ತು ಅವಳು ರೆಸ್ಟ್ ಮಾಡ್ಲಿ. ಯಾಕಂದ್ರೆ ಪಾಪ ಬೆಳಗ್ಗೆ 4 ಗಂಟೆಗೆ ಎದ್ದೇಳ್ತಾಳೆ. ಎದ್ದು ರೆಡಿ ಎಲ್ಲ ಆಗಿ 5:30ಗೆಲ್ಲ ಬಸ್ ಸ್ಟ್ಯಾಂಡಿಗೆ ಹೋಗ್ತಾಳೆ. ಬಸ್ಸಲ್ಲಿ ಟ್ರಾವೆಲ್ ಮಾಡೋದ್ರಿಂದ ಇಲ್ಲಿಂದ ಅವಳು ಕಾಲೇಜ್ಗೆ ಹೋಗೋಕ್ಕೆ 1.5 hour ಆಗುತ್ತೆ. ಮಾರ್ನಿಂಗ್ ಹೊತ್ತು ಟ್ರಾಫಿಕ್ ಇರಲ್ಲ. ವಿತಿನ್ 1 hour ಅಲ್ಲಿ ಹೊರಟೋಗ್ತಾಳೆ. 7:30 8 o'clock ಅಷ್ಟೇ ಅವಳಿಗೆ ಕಾಲೇಜ್ಗೆ ಹೋಗ್ಬೇಕು ತಾನೆ. ಎಷ್ಟೊತ್ತಿಗೆ ಹೋಗೋದು ಕಾಲೇಜ್ಗೆ? 7 ಗಂಟೆ ಕಾಲೇಜಲ್ಲಿ ಇರಬೇಕು. 7 o'clock ಅಷ್ಟೇ ಅವಳು ಕಾಲೇಜಲ್ಲಿ ಇರಬೇಕು. ಬೆಳಗ್ಗೆ ಎದ್ದು ರೆಡಿಯಾಗಿ ಬಸ್ಸಲ್ಲಿ ಹೋಗೋದ್ರಿಂದ 1 hour ಮುಂಚೆನೆ ಹೋಗ್ತಾಳಲ್ಲ. ಒಂದು 1 hour 15 minutes ಬಿಫೋರ್ ಹೋಗಿರ್ತಾಳೆ ಬಸ್ ಸ್ಟ್ಯಾಂಡ್ಗೆ. ಹೋಗಿ 7 o'clock ಕಾಲೇಜ್ಗೆ ಹೋಗ್ತಾಳೆ. ಇಷ್ಟೊತ್ತಾಗುತ್ತೆ ಇವಾಗ. ಎಷ್ಟು ಟೈಮ್? 4 o'clock. ಎಷ್ಟೊತ್ತಿಗೆ ಬಿಡೋದು ಕಾಲೇಜ್? 1:30 ಕಾಲೇಜ್ ಬಿಡುತ್ತೆ. 4 o'clock ಅಷ್ಟರಲ್ಲಿ ಮನೆಗೆ ಬರ್ತಾಳೆ. ಮಧ್ಯಾಹ್ನ ಹೊತ್ತು ಫುಲ್ ಟ್ರಾಫಿಕ್ ಇರೋದ್ರಿಂದ ಲೇಟ್ ಆಗುತ್ತೆ ಬರೋದಕ್ಕೆ. ಅದಕ್ಕೆ ಇವಾಗ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಸಾಯಂಕಾಲ ಒಂದು 6 o'clock ಆ ಟೈಮಲ್ಲಿ ಎದ್ದು ಕಾಲೇಜ್ ವರ್ಕ್ಸ್ ಏನಿರುತ್ತೋ ಪ್ರತಿಯೊಂದು ಮುಗಿಸ್ಕೊಂಡು ಬೇಗ ಮಲ್ಕೊಂತಾಳೆ. ಒಂದು 8 o'clock 8:30 9 o'clock ಅಷ್ಟರಲ್ಲಿ ಎಲ್ಲ ಕಾಲೇಜ್ ವರ್ಕ್ಸ್ನ ಮುಗಿಸಿ 8 o'clock ಅಷ್ಟರಲ್ಲೆಲ್ಲ ಕಾಲೇಜ್ ವರ್ಕ್ಸ್ ಏನಿದೆ ಎಲ್ಲ ಮುಗಿಸಿ ಒಂದು 9 o'clock ಹಂಗೆ ಅಷ್ಟರಲ್ಲೆಲ್ಲ ಊಟ ಮಾಡಿ ಹೋಗಿ ಮಲ್ಕೊಂತಾಳೆ. ಯಾರು ಡಿಸ್ಟರ್ಬ್ ಮಾಡಲ್ಲ ಅವಳನ್ನ. ಮುಗಿಸಿದ ತಕ್ಷಣ ಮಲ್ಕೊಂಡು ಬೆಳಗ್ಗೆ ಮತ್ತೆ 4 o'clock ಸೇಮ್ ರೂಟೀನ್ ಆಗೋಗುತ್ತೆ ಅವಳದು. ಬಿಸಿ ಇತ್ತು
ಚೆನ್ನಾಗಿದೆ. ಇವಾಗ ನಮ್ಮ ಮಮ್ಮಿ ಬಂದ್ರು. ನೋಡಿ ರೆಡಿಯಾಗಿ ಕುಂತಿದ್ದೀನಿ. ಮಮ್ಮಿ ಬಂದ್ಮೇಲೆ ನಾನು ಮಮ್ಮಿ ಅಷ್ಟ್ರಲ್ಲಿ ಮಳೆ ಬಂತು. ನಮ್ಮ ಅಮ್ಮ ಬಂದಿದ್ದ ತಕ್ಷಣ ಮಳೆ ಬರಕ್ ಸ್ಟಾರ್ಟ್ ಆಯ್ತು. ಮೇಲೆ ಒಣಗಾಕಿದ ಬಟ್ಟೆ ಎಲ್ಲ ಸ್ವಲ್ಪ ತಣ್ಣಗಾಯ್ತು ಅಂತ ಮೇಲಿಂದ ಬಟ್ಟೆ ಎಲ್ಲ ಎತ್ಕೊಂಡು ಮನೆ ಮುಂದೆ ಹಾಕಿದ್ದಾರೆ. ಆಮೇಲೆ ಮಮ್ಮಿ ಬಂದ್ಮೇಲಂತೂ ವಿಡಿಯೋ ಮಾಡಕ್ ಆಗಿಲ್ಲ, ಯಾಕಂದ್ರೆ ಇಂಟ್ರೆಸ್ಟಿಂಗ್ ಆಗಿ ಮೂವಿ ನೋಡ್ತಾ ಇದ್ವಿ. ತೆಲುಗು ಮೂವಿ, ಹೂಗ್ಲಿ ಸ್ಟೋರಿ ಅಂತ ಯಾವ್ದೋ ತೆಲುಗು ಮೂವಿ ಚೆನ್ನಾಗಿತ್ತು. ಮೂವಿ ನೋಡ್ತಾ ಇದ್ವಿ ಇಷ್ಟೊತ್ವರ್ಗುನು. ಈಗ ಸ್ವಲ್ಪ ಪಾತ್ರೆಗಳಿದಾವೆ, ಹೋಗಿ ಪಾತ್ರೆಗಳನ್ನ ತೊಳೆದು ಅಡಿಗೆ ಮಾಡಬೇಕು. ಅಡಿಗೆ ಏನ್ ಮಾಡ್ಬೇಕು ಅಂತ ಇನ್ನೂ ಏನು ಹೇಳಲಿಲ್ಲ. ನೋಡೋಣ ಏನ್ ಮಾಡೋದು ಅಡಿಗೆನ ಅಂತ. ಫಸ್ಟ್ ಪಾತ್ರೆಗಳನ್ನೆಲ್ಲ ತೊಳೆದು ನಿಮ್ಗೆ ಪಾತ್ರೆ ಎಲ್ಲ ತೊಳೆದು ಬಂದು ಕುಂತಿದ್ದೀನಿ. ಮೂವಿ ನೋಡೋಣ ಅಂತ ಅನ್ಕೊಂಡೆ, ಬಟ್ ಯಾವುದು ಸಿಗ್ತಾ ಇಲ್ಲ. ಆ್ಯಂಡ್ ಮೂವಿ ನೋಡೋಣ ಅಂದ್ಕೊಳ್ಳುವಾಗ ಒಂದು ಥಾಟ್ ಬಂತು ನನ್ನ ಮೈಂಡ್ಗೆ. ಆ್ಯಂಡ್ ಏನು ಗೊತ್ತಾ, ಯಾರೆಲ್ಲ ವರ್ಕಿಂಗ್ ವುಮೆನ್ಸ್ ಇದ್ದೀರಾ, ಆ್ಯಂಡ್ ಎಸ್ಪೆಷಲಿ ಯಾರೆಲ್ಲ ಏವಿಯೇಷನಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ಅವ್ರಿಗೆ ಈ ಥರ ಎಕ್ಸ್ಪೀರಿಯನ್ಸ್ ಆಗೇ ಇರುತ್ತೆ. ಏನಂದರೆ, ನಮಗೆ ವೀಕ್ ಆಫ್ ಇರೋ ದಿವಸ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ನಮ್ಮ ಹಸ್ಬೆಂಡ್ ಇರ್ಬೋದು, ಅವ್ರಿಗೆ ವೀಕ್ ಆಫ್ ಇರೋದಿಲ್ಲ. ಆ್ಯಂಡ್ ಅವ್ರಿಗೆ ವೀಕ್ ಆಫ್ ಲೀವ್ಸ್ ಇರುವಾಗ ನಮಗಿರೋದಿಲ್ಲ. ಅದೇ ರೀತಿ ನನಗೂ ಕೂಡ ಇವತ್ತು ನನ್ನ ಹಸ್ಬೆಂಡ್ಗೆ ಸ್ಯಾಟರ್ಡೆ ಸಂಡೇ ವೀಕ್ ಆಫ್, 5 days ವರ್ಕಿಂಗ್ ಆ್ಯಂಡ್ 2 days ವೀಕ್ ಆಫ್. ಅವ್ರಿಗೆ ಸ್ಯಾಟರ್ಡೆ ಸಂಡೇ ವೀಕ್ ಆಫ್ ಇತ್ತು. ಅವ್ರಿಗೆ ವೀಕ್ ಆಫ್ ಇರೋ ದಿವಸ ನನಗೆ ನೈಟ್ ಶಿಫ್ಟ್ ಇತ್ತು. ಆ್ಯಂಡ್ ಸಂಡೇ ಅವ್ರಿಗೆ ವೀಕ್ ಆಫ್ ಇರೋ ದಿವಸನೇ ನಮ್ಮ ಮಮ್ಮಿಗೆ, ನಮ್ಮ ಡ್ಯಾಡಿಗೆ, ನನ್ನ ತಂಗಿಗೆ, ನನ್ನ ಹಸ್ಬೆಂಡ್ಗೆ 4 ಜನಕ್ಕೂ ಲೀವು, ಮನೇಲೇ ಇರ್ತಾರೆ. ನಾನು ಮಾತ್ರ ಮನೇಲಿರಲ್ಲ, ಡ್ಯೂಟಿಗೆ ಹೋಗ್ತೀನಿ. ಬಟ್ ಇವತ್ತು ನಿನ್ನೆ ನನಗೆ ವೀಕ್ ಆಫು. ಮೊನ್ನೆ ನೈಟ್ ಶಿಫ್ಟ್ ಮುಗಿಸ್ಕೊಂಡು ನಿನ್ನೆ ಮಾರ್ನಿಂಗ್ ಬಂದು ಮಾರ್ನಿಂಗ್ ಎಲ್ಲ ಫುಲ್ ನಿದ್ದೆ ಮಾಡಿದೆ. ನೈಟ್ ಹಸ್ಬೆಂಡ್ಗೆ ಸರ್ಪ್ರೈಸ್ ಕೊಡೋಣ ಅಂತ ಏರ್ಪೋರ್ಟ್ಗೆ ಹೋಗಿದ್ದೆ. ರಿಟರ್ನ್ ಬಂದೆ, ಮತ್ತೆ ಮಲ್ಕೊಂಡೆ. ಬೆಳಗ್ಗೆ ಎದ್ದು ನೋಡ್ತೀನಿ ಮನೇಲಿ ಯಾರೂ ಇಲ್ಲ, ಎಲ್ಲ ಡ್ಯೂಟಿಗೆ ಹೋಗಿದ್ದಾರೆ. ನನ್ನ ಹಸ್ಬೆಂಡು ಕೂಡ ಸೆಕೆಂಡ್ ಶಿಫ್ಟ್ ಡ್ಯೂಟಿಗೆ ಹೋದ್ರು. ಬಟ್ ನಾನು ಒಬ್ಬಳೇ ಇರ್ತೀನಿ. ವೀಕ್ ಆಫ್ ಥರನೇ ಅನಿಸಲ್ಲ ಯಾರೂ ಇಲ್ಲ ಮನೇಲಿ ಅಂದರೆ. ಸುಮ್ಮನೆ ಬೋರ್ ಆಗುತ್ತೆ. ನಿಮ್ಗೆ ಯಾರಿಗಾದ್ರೂ ಆ ಥರ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಕಮೆಂಟ್ ಮಾಡಿ. ಇನ್ನೂ ನನ್ನ ಹಸ್ಬೆಂಡ್ ಬಂದಿಲ್ಲ ಮನೆಗೆ, ಅವ್ರು ಬರೋದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ಅವ್ರು ಬಂದಮೇಲೆ ಅವ್ರಿಗೆ ಚಪಾತಿ ಮಾಡಿಕೊಡ್ಬೇಕು. ಲೈಕ್ ಮುದ್ದೆ ಮಾಡಿದ್ದೆ, ಮುದ್ದೆ ಮಾಡಿ ಚಟ್ನಿ ಮಾಡಿದ್ದೆ. ಅವ್ರು ಮುದ್ದೆ ತಿನ್ನೋದಿಲ್ಲ, ಸೊ ಅವ್ರಿಗೆ ಚಪಾತಿ ಮಾಡಿಕೊಡೋಣ. ಆ್ಯಂಡ್ ಡ್ಯಾಡಿ, ಮಮ್ಮಿ, ನನ್ನ ತಂಗಿ ಅವರೆಲ್ಲ ಊಟ ಮಾಡಿ ಮಲ್ಕೊಂಡಿದ್ದಾರೆ. ಇವಾಗ ನನ್ನ ಹಸ್ಬೆಂಡ್ಗೆ ವೆಯ್ಟಿಂಗ್. ಆಲ್ಮೋಸ್ಟ್ 11 ಆಗ್ತಾ ಬಂತು, ಇನ್ನೂ ಬಂದಿಲ್ಲ ಅವರು. ಅವ್ರು ಬಂದಮೇಲೆ ಚಪಾತಿ ಮಾಡಿ ಊಟ ಮಾಡಿ ಮಲಗೋಣ. ಸೊ ಹೋಗೋಣ. ನಾಳೆ ಮಾರ್ನಿಂಗ್ ಶಿಫ್ಟ್ ಟ್ರೈನಿಂಗ್ ನಡೀತಾ ಇದೆ. ನನಗೆ ಬೇರೆ ಡಿಪಾರ್ಟ್ಮೆಂಟ್ಗೆ ಟ್ರೈನಿಂಗ್ ನಡೀತಾ ಇದೆ. 2 months ಪಕ್ಕಾ ಪರ್ಫೆಕ್ಟ್ ಆದಮೇಲೆ ನಮಗೆ ಆ ಡಿಪಾರ್ಟ್ಮೆಂಟ್ನ ಫಿಕ್ಸ್ ಮಾಡ್ತಾರೆ. ಆ್ಯಂಡ್ ನೋಡೋಣ ನಾಳೆ ಎಲ್ಲ ಟ್ರೈನಿಂಗ್ ಹೆಂಗೆ ನಡೆಯುತ್ತೆ. ಅದೆಲ್ಲ ಬ್ಲಾಗ್ ಮಾಡೋಕ್ಕಾಗಲ್ಲ. ಒಂದು ಸತಿ ಕನ್ಫರ್ಮ್ ಆದಮೇಲೆ ಆದಷ್ಟು ಟ್ರೈ ಮಾಡ್ತೀನಿ ನಿಮಗೆ ತೋರ್ಸೋದಕ್ಕೆ ಯಾವ ಡಿಪಾರ್ಟ್ಮೆಂಟಲ್ಲಿ ನಾನು ವರ್ಕ್ ಮಾಡ್ತಾಯಿದ್ದೀನಿ ಅನ್ನೋದನ್ನು. ಈಗ ನನ್ನ ಹಸ್ಬೆಂಡ್ ಬಂದಮೇಲೆ ನಿಮಗೆಲ್ಲ ಸಿಗ್ತೀನಿ. ಹೆಂಗಿದೆ? ಚೆನ್ನಾಗಿದೆ ಅಂತ ನಮ್ಮ ಮುಂದೆ ಸ್ಮೂತ್ ಆಗಿ. ಬರೀ ನಾವು ಲೇಟಾಗಿ ಬಂದ್ಬಿಟ್ಟು ನೈಸ್ ಮಾಡೋದು ತಾನೆ. ಹ್ಞೂ
ಒಂದು 15 ಜನನು ಹ್ಮ್. ಯಾಕೆ ಶೇವಿಂಗ್ ಹಂಗೆ ಬಿಟ್ಟಿದೆ, ಯಾಕೆ ಶೇವಿಂಗ್ ಹಂಗೆ ಬಿಟ್ಟಿದೆ, ಶೇವಿಂಗ್ ಮಾಡಿಸಿಲ್ಲ ಯಾಕೆ, ಗೊಡ್ಡೇನು ಹಂಗೆ ಬಿಟ್ಟಿದ್ಯೋ ನಿಂಗೆ. ಯಾಕೆ ಬಿಟ್ಟಿರೋದು ಹೌದು? ಸಿ ಎಸ್ ಎಫ್ ಒಬ್ಬನು ತೆಲುಗು ಮಾತಾಡೋದು ಅವನು ಬಂದ್ಬಿಟ್ಟು ಯಾಕೆ ಗಡ್ಡ ಹಂಗೆ ಬಿಟ್ಟಿದ್ಯಾ ಅನ್ನೋ ಸ್ಟೈಲಾ ಅಂತ ಕೇಳ್ದ. ನಾನೇನು ಹೇಳಿದೆ ಗೊತ್ತಾ, ಮಿಸ್ಸಸ್ ಪ್ರೆಗ್ನೆಂಟ್ ಅಂದ್ಬಿಟ್ಟೆ. ನಿಜವಾಗೂ ಆಮೇಲೆ ಇಟ್ಕೊಂಡು ಹೌದಾ ಸರಿ ಅಂದ್ಬಿಟ್ಟು ನನ್ನ ಮಗನು ಅವನೇ ಇಷ್ಟೇ ಶುದ್ಧ ಬಿಟ್ಟವನೆ. ಹೇಳಿದ್ರೆ ಸ್ಟೈಲು ಅಂತಾನೆ. ಎಲ್ಲ ಮದುವೆ ಮದುವೆ ಮಾಡ್ಬೇಕಂತ ನಿಮಗೆ ಎಲ್ಲ ನೋಡಕ್ ಹೋದ್ರೆ ಹುಡುಗಿಯವರು ಹಿಂಗೇನು ಹಿಂಗವನೆ ಪೇಪರ್ ಹೇಳಿದ್ದಂಗೆ ಅವನೇ ಅಂತಾರೆ ಅಂತ. ನೈಟ್ ಶಿಫ್ಟ್ ಯಾವತ್ತಿರೋದು? ಹ್ಮ್. ಗುರುವಾರ ಹೋಗ್ಬಿಟ್ಟು ಶೇವಿಂಗು ಕಟಿಂಗ್ ಮಾಡಿಸ್ಕೊ. ನಾಳೆ ಮಾಡ್ತೀನಿ. ಓಕೆ ಓಕೆ. ಆ್ಯಂಡ್ ಆಲ್ರೆಡಿ ಅವ್ರು ಬಂದು ಊಟ ಮಾಡ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ಬ್ಲಾಗ್. ಇದೇ ನನ್ನ ವೀಕ್ ಆಫ್ ಡೇ. ಇವತ್ತು ಹಿಂಗೆ ಆಯಿತು ವೀಕ್ ಆಫ್ ಎಲ್ಲ ಪೂರ್ತಿ. ಆ್ಯಂಡ್ ಯಾರೆಲ್ಲ ಈ ಬ್ಲಾಗ್ನ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಪ್ಲೀಸ್ 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 ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೈ ಬೈ, ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ.